ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆಯೇಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ನೂತನ ಕಚೇರಿ ಲೋಕಾರ್ಪಣೆ. ಗ್ಯಾರಂಟಿ ಜಾತಿಯಿಂದ ಬಡವರ ಕಷ್ಟ ನೀಗಿದೆ, ಪ್ರತಿಯೊಂದು ಮನೆಗೂ ಗ್ಯಾರಂಟಿ ತಲುಪುತ್ತಿದೆ ಎಂದ ಶಾಸಕ ಬೇಳೂರು. ಗ್ಯಾರಂಟಿ ಜಾರಿಯಿಂದ ಸಂಪನ್ಮೂಲ ಹಂಚಿಕೆ ಆಗುತ್ತಿದೆ ಎಂದ ಜಯಂತ್. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮತ್ತು ಪೆಟ್ರೋಲ್ ಬಾಂಬ್ ಎಸೆದ ಘಟನೆ ಖಂಡಿಸಿ ಸಾಗರದಲ್ಲಿ ಪ್ರತಿಭಟನೆ. ಪ್ರಕರಣಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಪು ನಾರಾಯಣಪ್ಪ, ಪ್ರತಿಮಾ ಜೋಗಿ, ರಾಮಪ್ಪ ಒತ್ತಾಯ. ಈಗ ಸುದ್ದಿಯ ವಿವರ. ಸರ್ಕಾರದ ಗ್ಯಾರಂಟಿ ಯೋಜನೆ ಬಡವರ ಪಾಲಿಗೆ ಆಸರೆಯ ಬೆಳಕು. ಗ್ಯಾರಂಟಿ ಯೋಜನೆ ಮೂಲಕ ಸಾಕಷ್ಟು ಕುಟುಂಬಗಳು ಭರವಸೆಯಲ್ಲಿ ಬದುಕು ಕಟ್ಟಿಕೊಂಡಿವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕು ಕಚೇರಿಯಲ್ಲಿ ಗುರುವಾರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಯಾವ ರಾಜ್ಯದ ಬಹಳ ಅತ್ಯಂತ ಯಶಸ್ವಿ ಕಾರ್ಯಕ್ರಮ, ಸುಮಾರು 5 ಗ್ಯಾರಂಟಿಗಳ ಯೋಜನೆಯನ್ನು ತಂದಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಇಡೀ ರಾಜ್ಯದ ಜನರಿಗೆ ಯಾರ್ಯಾರಿಗೂ ಬರಲಿಲ್ಲ ಅವರಿಗೆ ಅನುಷ್ಠಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜ್ಯದಲ್ಲಿ ಇವತ್ತು ರೇವಣ್ಣವರು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಚಂದ್ರಭೂಪಾಲ್ ಅವರು ಈಗಾಗಲೇ ಯಶಸ್ವಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಅಧ್ಯಕ್ಷರಾಗಿ ಈಗಾಗಲೇ ಜಯಂತಡ್ ಅವರ ಆಫೀಸ್ ಅನ್ನು ಉದ್ಘಾಟನೆ ಮಾಡಿದ್ದು ಈ ಕೆಲಸ ಶುರು ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು, ಈ ರಾಜ್ಯದ 54,000 ಕೋಟಿಯನ್ನ ಇವತ್ತು ರಾಜ್ಯದ ಜನರಿಗೆ ನಾವಿವತ್ತು ವರ್ಷ ಕೊಡ್ತಾ ಇದ್ದೀವಿ. ಒಂದು ಕಮ್ಮಿ ಅಲ್ಲ, ಇದು 54,000 ಬಡ್ಜೆಟ್. ಬಹುಶಃ ಗೋವಾದ ಒಂದು ಬಡ್ಜೆಟ್ ಇರ್ಬೋದು, ಗೋವಾ ಇದೆಯಲ್ಲ, ಗೋವಾ ಅದಕ್ಕೂ ಒಂದು ಬಡ್ಜೆಟ್ ಇರ್ಬೋದು. ಅಂತ ಒಂದು ದುಡ್ಡು 54,000 ಕೋಟಿಯನ್ನ ಸುಮಾರು 6 ಕೋಟಿ ಜನರಿಗೂ ಮುಟ್ಟುವಂತ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ, ಪ್ರತಿಯೊಬ್ಬ ಮನೆಗೆ ಒಂದಲ್ಲ ಒಂದು ಗ್ಯಾರಂಟಿಗೆ ಮುಟ್ಟುವ ರೀತಿಯಲ್ಲಿ ಬಹುಶಃ ಮಾಡಿರುವಂತದ್ದು ರಾಜ್ಯ ಸರ್ಕಾರದ ಹೆಮ್ಮೆಯ ಒಂದು ಗ್ಯಾರಂಟಿ ಕಾರ್ಡ್ ಇದೆ. ಬಹುಶಃ ಇದು ಯಾರ್ಯಾರಿಗೆ ಕೆಲವು ಹಿಂದೆ ಸ್ವಲ್ಪ ಜನರಿಗೆ ಬಿಟ್ಟು ಹೋಗಿತ್ತು. ಬಹಳ ಜನರು ಹೇಳ್ತಾರೆ, ಬಿಜೆಪಿಯವರು ಬಹಳ ಜನರು ಹೇಳ್ತಾರೆ, ಇಲ್ಲ ಕಾರ್ಡ್ಗಳು ಬರಲಿಲ್ಲ, ಬೋಗಸ್, ಇನ್ನೂ ಬರಲಿಲ್ಲ, ಅದು ಬರಲ್ಲ ಅಂತ ಹೇಳ್ತಾರೆ. ಯಾವುದ್ರಿ ಬೋಗಸ್ ಇದು? ನಾವು ನೇರವಾಗಿ ಹಾಕ್ತೇವೆ, ಯಾವುದೇ ಏಜೆಂಟ್ ಇಲ್ಲ, ಯಾವುದೇ ದಳ್ಳಾಳಿಗಳಿಲ್ಲ, ನೇರವಾಗಿ ಅವರ ಅಕೌಂಟ್ಗೆ ನೇರ ಹಾಕುವಂತ ಯೋಜನೆಯನ್ನ ನಿರಂತರವಾಗಿ ಇವತ್ತು 1 ವರ್ಷ ಕಳೆದು ನಡೀತಾ ಇದೆ. ಇವತ್ತು 1 ತಿಂಗಳ ಬರ್ಲಾದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತಾರೆ. ಬಹುಶಃ ಬಹಳ ಜನರಿಗೆ ಬಿಜೆಪಿಯವರಿಗೆ ಅರ್ಥ ಆಗಲ್ಲ ಅಂತ ಕಾಣುತ್ತೆ. ಬಡವರ ಪಾಲಿಗೆ ಇದು ಬಹುಶಃ ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಮೊನ್ನೆ ನಾನು ರಿಪ್ಪನ್ಪೇಟೆಗೆ ಹೋಗಿದ್ದೆ. 3 ಜನ ಇವತ್ತು ಯುವಕರು ತೀರ್ಕೊಂಡ್ರು. ಆ 3 ಜನ ಯುವಕರಲ್ಲಿ ದುಡಿಯಾರೆ ಅವರಿದ್ರು. 3 ಜನ, ಒಂದು ಕುಟುಂಬದಲ್ಲಿ ಒಬ್ಬ ಯುವಕ ಇದ್ದ, 2 ಹೆಣ್ಣು ಮಕ್ಕಳು, ತಾಯಿ ತಂದೆ ವಯಸ್ಸಾಗಿದೆ. ಅವ್ರು ಹೇಳ್ತಾರೆ, ನಮ್ಮ ಬದುಕಿನ ಏನಾದ್ರು ನಿಮ್ ಗ್ಯಾರಂಟಿ ಯೋಜನೆ ಮಾತ್ರ ನಾವೇನೂ ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಒಬ್ಬ ಸಾಹೇಬ್ರ ಮನೆಗೆ ಹೋದೆ, ಅವ್ರ ಮನೇಲಿ ಒಬ್ಬ ಮಗ, ಅವನು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದ. ಅವನು ಸಹ ಮೊನ್ನೆ ಒಂದು 27-28 ವರ್ಷ ಹುಡುಗ, ದುಡಿಯ ಹುಡುಗ, ಅವ ತೀರ್ಕೊಂಡ. ಇನ್ನೊಬ್ಬ ಮಗ ಓದಕ್ಕೆ ಹಾಕಿದ್ದಾರೆ ಮಂಗಳೂರಲ್ಲಿ. ಸರ್, ನಾನು ಬಿಡ್ಸೋದೇ ಕೆಲಸ, ನಾವ್ ಏನು ಮಾಡಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಕೆಲಸ ಮಾಡಕ್ ಬರಲ್ಲ, ನೀವು ಕೊಡುವಂತ ಕರೆಂಟು, ನೀವು ಕೊಡುವಂತ ಏನು ಗ್ಯಾರಂಟಿ 2000ದಲ್ಲೇ ನಾವು ಬದುಕ್ಬೇಕು, ನಾವ್ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಸರ್, ಅದು ಇಲ್ಲಾಂದ್ರೆ ನಾವು ಜೀವನದಲ್ಲಿ ನಾವ್ ಇರಕ್ಕೆ ಆಗಲ್ಲ ಅನ್ನೋ ಮಾತು ಹೇಳ್ತಾರಲ್ಲ, ಅದು ಯಾವ ಮಟ್ಟಕ್ಕೆ ಬಂದಿದೆ ಯೋಚನೆ ಮಾಡ್ಬೇಕು. ಮೊನ್ನೆ ಒಂದು ಹಾವು ಕಚ್ಚಿ ಒಬ್ಬ ಹುಡುಗ 27 ವರ್ಷ 28 ವರ್ಷ ಹಾವು ಕಚ್ಚಿ ಒಬ್ಬ ಹುಡುಗ ತೀರ್ಕೊಂಡ. ಒಬ್ಬನೇ ಮಗ, ಒಂದು ಹುಡುಗಿ ಇದಾರೆ, ತಾಯಿ ತಂದೆ ಇದಾರೆ. ತಾಯಿ ತಂದೆ ವಯಸ್ಸಾಗಿದೆ, ಗದ್ದೆ ಇಲ್ಲ, ಭೂಮಿ ಇಲ್ಲ. ಹಾವು ಇದು ಹಾವಲ್ಲ, ಕರೆಂಟ್ ಹೊಡೆದು ಸತ್ತೋಗ್ಬಿಟ್ಟ. ಅವ್ರ ಮನೆ ನೋಡಿದಾಗ ನನ್ಗೆ ಅನಿಸುತ್ತೋ, ಮನೇನು ಸಹ ಆ ಮನಸ್ಸುಗಳನ್ನ ಅವ್ರು ನೋಡ್ತು ಬಂದ್ರೆ ಇದು ಸುಳ್ಳು ಗ್ಯಾರಂಟಿನೋ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಯಾಕಂದ್ರೆ ಬಡವರ ಬಗ್ಗೆ ಚಿಂತನೆ ಮಾಡದೇ ಇದ್ರೆ ಅದಾಗೋದು. ಆ ರೀತಿ ಪರಿಸ್ಥಿತಿಯಲ್ಲಿ ರಾಜ್ಯದ ಜನರಲ್ಲಿ ಕೆಲವರು ಇದ್ದಾರೆ. ಅಂತವರಿಗೆ ಇವತ್ತು ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಇವತ್ತು ಬಸ್ ಫ್ರೀ, ಆಮೇಲೆ ನಮ್ಮ 2,000 ರೂಪಾಯಿ ಫ್ರೀ ಅಂತ ಹೇಳಿದ್ರೆ ಇದು ಎಂತ ಯೋಜನೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಿತ್ತು. ನಿಜವಾಗ್ಲೂ ಬಡವರ ಪಾಲಿನ ಬೆಳಕಾಗಿರುವಂತದ್ದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ. ಇದು ಈ ಯೋಜನೆಗಳು ಜನಪರವಾಗಿ ಬಡ ಎಲ್ಲರಿಗೂ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ಒಬ್ಬ ಹಿರಿಯ ವ್ಯಕ್ತಿಗಳಾದಂತ
BR ಜಯಂತ್ ಅನ್ನೋದನ್ನ ನಾವು ಮಾಡಿದ್ದೀವಿ. ಅದು ಅವ್ರಿಗೆ ಗೊತ್ತು, ಅವ್ರ ಜನಪರ ವಿಶ್ವಾಸ ಇಟ್ಟೆ ನಾವು ಅವ್ರನ್ನೇ ಮಾಡಿದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ಒಂದು ತಂಡವನ್ನೇ 14 ಜನ ತಂಡ ಕೊಟ್ಟಿದ್ವಿ. ನೀವು ಅವ್ರ ಜೊತೆಗೆ ಸಾಥ್ ಕೊಟ್ಟು ಯಾರ್ಯಾರ್ದು ಬಂದಿಲ್ಲ, ಗ್ಯಾರಂಟಿ ಕಾರ್ಡ್ ಅಲ್ಲಿ ಯಾರ್ಯಾರಿಗೆ ಬರ್ಲಿಲ್ಲ, ಮೊನ್ನೆ ಒಬ್ರು ಯಾರೋ ಬಂದಿದ್ರು ಜಯಂತ ಸರ್, ಒಂದು ಸರಿ ಬಂದ್ರು ಸರ್, ಆಮೇಲೆ ನಮಗೆ ಬರ್ಲಿಲ್ಲ, ಅದೇನಂತ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಆವಾಗ ಏನ್ ಮಾಡಿದೆ, ಜಯಂತನವ್ರ ಅಡ್ರೆಸ್ ಕೊಟ್ಟು ಇಲ್ಲಿ ಹೋಗಮ್ಮ, ನಾಳೆ ನಮ್ಮ ಆಫೀಸ್ಗೆ ಹೋಗಮ್ಮ, ನಮ್ಮ PA ಹೇಳಿ ಅಲ್ಲಿ ಕಳಿಸ್ಕೊಡ್ತೀನಿ, ಖಂಡಿತ ಬರಂಗೆ ಮಾಡ್ತೀವಿ ಅಂತ. ಆ ತರ ಗೊಂದಲಗಳಿರುವಂತ ಬಹಳ ಇಲ್ಲ. ಏನೋ ಒಂದು 5-6% ತೆಗೆದುಕೊಳ್ಳೋರೆ, 4% ಬಿಟ್ಟೋಗಿದೆ. ಬಿಟ್ರೆ 96% ರಾಜ್ಯದ ಜನರಿಗೆ ಇದು ಮುಟ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಖುಷಿ ತಂದಿದೆ. ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ. ನಿಮ್ಗೊಂದು ಅವಕಾಶ ಇವತ್ತಿದೆ. ಆ ಬಡ ಜನರ ಪರವಾಗಿ ಧ್ವನಿಯಾಗಿ ನೀವು ಕೆಲಸ ಮಾಡ್ತಂತ ನಮ್ಗೆ ಗೊತ್ತು, ನಿಮಗೆ ಕಾಳಜಿ ಇದೆ. ಯಾಕಂದ್ರೆ ಹಿಂದೆ ಭೂಮಿ ಕೂಡ ಇದರಲ್ಲಿ ಕಾಗೋಡು ಸಾಹೇಬರ ಜೊತೆಗೆ ನೀವು ಸಹ ಭೂಮಿ ಕೊಡಿಸ್ತವ್ರೆ, ನೀವು ಆ ಕಾಲದಲ್ಲಿ ಭೂಮಿ ಕೊಡಿಸ್ತವ್ರೆ. ಅದರಿಂದ ನಿಮ್ ಬಗ್ಗೆ ಅಪಾರವಾದಂತ ಗೌರವ ಇದೆ. ನಮ್ಮ ಪಕ್ಷಕ್ಕಾಗಿ ಸಹ ಹಲವಾರು ವರ್ಷಗಳಲ್ಲಿ ತಾವು ಅಧ್ಯಕ್ಷರಾಗಿ ಕೆಲಸ ಮಾಡಿ ಪಕ್ಷದ ಸಂಘಟನೆ ಮಾಡಿಕೊಟ್ಟಿದ್ದೀರಿ. ಅದರಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ BR ಜಯಂತ್ ಮಾತನಾಡಿ, ಇದು ರಾಜ್ಯದಲ್ಲಿ ಸಂಪನ್ಮೂಲಗಳನ್ನ ಬಡವರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಇದು ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ. ಅದರಲ್ಲೂ ದುರ್ಬಲ ವರ್ಗದವರಿಗೆ ಸಂಪನ್ಮೂಲಗಳನ್ನ, ರಾಜ್ಯದ ಸಂಪತ್ತನ್ನ ಅವರಿಗೆ ಹಂಚಿಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಯಾಕೆಂದ್ರೆ ಬಡವರು ಕೂಡ ಈ ರಾಜ್ಯದ ಸಂಪತ್ತಿನ ಪಾಲುದಾರರಾಗಬೇಕು. ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶ್ರೀಮಂತರಾಗುವುದು ಬಡವರಂತದ್ದು. ಅದು ತಪ್ಪಿಸಿ ಬಡವರ ಕೈಯಲ್ಲೂ ಕೂಡ ಹಣ ಚಲಾವಣೆ ಆಗ್ಬೇಕು. ಅವನಿಗೂ ಒಂದು ಭದ್ರತೆ, ಭರವಸೆ, ಬದುಕಿನಲ್ಲಿ ಅವನಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಸರ್ಕಾರ ಇದು ಮಾತ್ರ ಖರ್ಚು ಮಾಡುತ್ತೆ, ಅಭಿವೃದ್ಧಿ ಇಲ್ಲೇ ಇಲ್ಲ ಅಂತ ಹೇಳೋದು ಆತ್ಮಪ್ರಚಾರ. ಒಂದು ಬಜೆಟ್ ಇದೆ, ಒಂದು ಸರ್ಕಾರ ನಡೀಬೇಕಾದ್ರೆ ಒಂದು ಬಜೆಟ್ ಬೇಕಾದ್ರೆ ಹಣವನ್ನು ವಿನಿಯೋಗ ಮಾಡಬೇಕು. ಎಲ್ಲ ಬಾಬತ್ತುಗಳಿಗೂ ಕೂಡ ಹಣ ಇದೆ. ಮೊನ್ನೆ ನೋಡಿ 16,000 ಕೋಟಿ ರೂಪಾಯಿ ವೆಚ್ಚ ಮಾಡಿಬಿಟ್ಟು ಕುಡಿಯ 7 ಜಿಲ್ಲೆಗೆ 7 ಜಿಲ್ಲೆಗೆ ಕುಡಿಯ ನೀರನ್ನ ಎತ್ತಿನೊಳೆಗಳಿಗೆ ಕೊಟ್ಟಿದ್ದು. ಅದೇ ಸಾಮಾನ್ಯ ಕೆಲಸವೇನೋ, ಯಾರಿಗೆ ಮಾಡಕ್ಕಾಯ್ತು ಅದನ್ನ? 17,000 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ, ಅವರು ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈ ಅನ್ವಯ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಕೊಡುವಂತ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಾಗೂ ಅತ್ಯಂತ ಕ್ರಾಂತಿಕಾರಿ ಯೋಜನೆ ಮತ್ತೊಂದು, ನಮ್ಮ ಮಹಿಳೆಯರು ರಾಜ್ಯಾದ್ಯಂತ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಸವಲತ್ತನ್ನ ಕೊಟ್ಟಿರುವಂತದ್ದು ಮತ್ತು ವಿದ್ಯುತ್ ಏನು ನಮ್ಮ ಅನೇಕ ಬಡ ಕುಟುಂಬಗಳಿದ್ದಾರೆ ಅವರಿಗೆ 200 ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ ಕೊಡುವಂತದ್ದು ಮತ್ತು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಮಾಶಾಸನವನ್ನ ಕೊಡುವಂತ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರಿಗೆ ಇವತ್ತು ಏನು ರೇಷನ್ ಕೊಡುವಂತದ್ದು ಮತ್ತು ನೇರವಾಗಿ ಅವರ ಖಾತೆಗೆ ಹಣ ಹಾಕುವಂಥದ್ದು. ಹೀಗೆ ಈ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರಭೂಪಾಲ್, ಪ್ರಮುಖರಾದ ಕಲಸೆ ಚಂದ್ರಪ್ಪ, ಗುರುಕೃಷ್ಣ ಶೆಣೈ, ಚಂದ್ರಶೇಖರ್, HK ನಾಗಪ್ಪ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿ ಪೆಟ್ರೋಲ್ ಬಾಂಬ್ ಹಾಕಿ ಹಿಂದೂಗಳ ಅಂಗಡಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿ ಜಿಹಾದಿಗಳನ್ನು ಬಂಧಿಸಬೇಕು. ಪ್ರಕರಣವನ್ನು NIAಗೆ ವಹಿಸುವಂತೆ ಒತ್ತಾಯಿಸಿ ಗುರುವಾರ ತಾಲೂಕು ಗಣಪತಿ ಉತ್ಸವ ಒಕ್ಕೂಟದ ವತಿಯಿಂದ ಶಿವಪ್ಪನಾಯಕ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘ ಪರಿವಾರದ ಹಿರಿಯರಾದ ಆಪು ನಾರಾಯಣಪ್ಪ,
ಕೆಲಸ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಬೇರೆಯವರು ಕಾನೂನನ್ನು ಕೈಗೆ ತೆಗೆದುಕೊಳ್ಳದ ಹಾಗೆ ರಕ್ಷಣಾ ಇಲಾಖೆ ಎಚ್ಚರಿಕೆಯನ್ನು ವಹಿಸಬೇಕು. ಸಾಗರದಲ್ಲೂ ಅನೇಕ ಹಿಂದೂ ಮೆರವಣಿಗೆಗಳು, ಗಣಪತಿ ಮೆರವಣಿಗೆಗಳು ಮುಂದಿನ ದಿವಸಗಳಲ್ಲಿ ಆಗ್ತಾ ಇದೆ. ನಾವು 2003ನೇ ಇಸ್ವಿಯನ್ನು ನೆನಪು ಮಾಡಲಿಕ್ಕೆ ಇಷ್ಟೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕನ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ವಿನಂತಿ ಇದೆ, ನೀವು ಏನೆಲ್ಲ ಎಚ್ಚರಿಕೆಗಳನ್ನ ಗಮನಿಸಬಹುದೋ ಅದನ್ನು ಮಾಡಬೇಕು. ಅಲ್ಲಿ ರಸ್ತೆಯ ಮೇಲೆ ಮೆರವಣಿಗೆ ಹೋಗ್ತಾರೆ. ರಸ್ತೆ ಯಾರಪ್ಪ ಸ್ವತ್ತು ಅಲ್ಲ, ರಸ್ತೆ ಸಾರ್ವಜನಿಕರಿದ್ದು. ರಸ್ತೆಯ ಅಕ್ಕ ಪಕ್ಕ ಎಲ್ಲ ಕಡೆಗೂ ದೇವಸ್ಥಾನಗಳನ್ನ, ಮಸೀದಿಗಳನ್ನ, ಚರ್ಚ್ಗಳನ್ನ ಬೇಕಾದಂತೆ ಇಟ್ಕೊಂಡಿರ್ತಾರೆ. ರಸ್ತೆಗಳ ಹೋದ್ರೆ ಬೇರೆಯವರ ಪೂಜಾ ಸ್ಥಳಗಳ ಒಳಗೆ ಹೋದಾಗ ಮಾತ್ರ ಅದನ್ನು ಅಬ್ಜೆಕ್ಷನ್ ಮಾಡಬೇಕು. ರಸ್ತೆಯಲ್ಲಿ ಹೋಗೋದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ರಸ್ತೆಯನ್ನು ಯಾರು ಕೊಂಡುಕೊಂಡಿದ್ದಾರ? ಇದನ್ನು ನಾವು ಪ್ರಶ್ನೆ ಕೇಳ್ತೀವಿ. ಸಾಗರದಲ್ಲಿ ಯಾರು ಮೆರವಣಿಗೆ ಮಾಡೋದಾದ್ರೂ ಸಾರ್ವಜನಿಕ ರಸ್ತೆಯಲ್ಲೇ ಮೆರವಣಿಗೆ ಮಾಡ್ತಾರೆ. ಬೇರೆ ರಸ್ತೆ, ಬೇರೆ ಜಾಗದಲ್ಲಿ ಮೆರವಣಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಪೂಜಾ ಮಂದಿರ ಎದುರುಗಡೆ ಮೆರವಣಿಗೆ ಬರಬಾರದು ಅಂತ ಹೇಳೋದಾದ್ರೆ ಸಾಗರದಲ್ಲಿ ಮೆರವಣಿಗೆ ಮಾಡ್ಲಿಕ್ಕೆ ಯಾರಿಗೂ ರಸ್ತೆ ಇರೋದಿಲ್ಲ. ನೀವು ಯಾವ ರಸ್ತೆಯಲ್ಲಿ ಹೋದ್ರೂ ಹಿಂದೂ ಪೂಜಾ ದೇವಸ್ಥಾನಗಳಿವೆ. ಹಾಗಾಗಿ ಆ ರೀತಿಯ ನಿಲುವನ್ನು ಖಂಡಿತ ತಗೊಳ್ಳಿ. ಅವರ ಪಾಡಿಗಳು ಮಾಡ್ಕೊಂಡು ಹೋಗ್ತಾರೆ ಮೆರವಣಿಗೆಯನ್ನ. ನಿಮ್ಗೆ ಇಷ್ಟ ಆಗದೆ ಹೋದ್ರೆ ಒಳಗಡೆ ಇರಿ. ಯಾವುದೇ ರೀತಿಯ ಕಿಡಿಗೇಡಿತನಕ್ಕೆ ಪೊಲೀಸ್ ಇಲಾಖೆಯ ಮೇಲೆ, ಹಿಂದೂಗಳ ಮೇಲೆ, ಹಿಂದೂ ಅಂಗಡಿಗಳ ಮೇಲೆ ಈ ದೌರ್ಜನ್ಯ ಮಾಡುವಂತಹ ಮನಸ್ಥಿತಿ ಒಳ್ಳೆಯದಲ್ಲ. ಒಂದೊಂದ್ಸಾರಿ ನಮಗೆ ಅನ್ಸುತ್ತೆ ನಾವು ಬಾಂಗ್ಲಾದಲ್ಲಿ ಇದ್ದೇವೆ ಅಂತ ಹೇಳಿ. ಇವತ್ತು ಬಾಂಗ್ಲಾದ ಹಿಂದೂಗಳ ಮೇಲೆ ಎಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ ಹೇಳುವಂತಹದ್ದನ್ನ ನಾವು ವಿಡಿಯೋಗಳಲ್ಲಿ ನೋಡ್ತೀವಿ. ಅಲ್ಲಿ ನಮ್ಮ ತಾಯಂದಿರ ಮಾಂಗಲ್ಯ ಸರಗಳನ್ನ ಕಟ್ ಮಾಡಿ ತೆಗೆದಿರಿಸಿದ್ದಾರೆ. ಪವಿತ್ರವಾದಂತಹ ಜನಿವಾರವನ್ನು ಕಟ್ ಮಾಡಿ ತೆಗೆದಿರಿಸಿದ್ದಾರೆ. ಅದೇ ರೀತಿ ಒಳಗೆ ನಮ್ಮ ಎಲ್ಲ ಪೂಜಾ ವಿಧಿ ವಿಧಾನಗಳಿಗೆ ಬ್ರೇಕ್ ಹಾಕಿದ್ದಾರೆ. ಬಹುಶಃ ಭಾರತದಲ್ಲಿ ಈ ತರ ಮಾಡ್ಲಿಕ್ಕೆ ಹೊರಟಿದೀವ ಏನು ಕತೆ? ಇದನ್ನ ಖಂಡಿತವಾಗಿ ಹಿಂದೂ ಸಮಾಜ ಸಹಿಸೋದಿಲ್ಲ. ನಾಗಮಂಗಲ ಇದು ಹಿಂದೂ ಸಮಾಜಕ್ಕೆ ಕೊಟ್ಟ ಒಂದು ಎಚ್ಚರಿಕೆ ಅಂತ ಹಿಂದೂ ಸಮಾಜ ಭಾವಿಸಬೇಕು. ಹಿಂದೂಗಳು ಎಚ್ಚರಿಕೊಳ್ಳದೆ ಹೋದ್ರೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಹಾಗೂ ಯುಎಚ್ ರಾಮಪ್ಪ, ಒಂದು ಹೇಳಿಕೆ ಕೊಟ್ಟರು. ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ಬೇಕಾಗಿತ್ತಂತ ಗೃಹ ಮಂತ್ರಿಗಳ ಬಾಯಲ್ಲಿ ಬರ್ತಕ್ಕಂಥ ಮಾತು ಇದು. ನಿಜವಾಗ್ಲೂ ನಮ್ಗೆ ಅಸಹ್ಯ ಆಗತ್ತೆ ಅವ್ರು ಮಾತಾಡಿರೋ ಮಾತುಗಳು. ಅದು ಅಕಸ್ಮಾತ್ ಆಗಿ ನಡೆದಿರ್ತಕ್ಕಂಥ ಘಟನೆಗಳು ಅಂತ. ಮಕ್ಕಳ ಹತ್ರ ಕಲ್ಲನ್ನ ಒಟ್ಟು ಮಾಡ್ಬಿಟ್ಟು ಮಕ್ಕಳ ಹತ್ರ ಹೊಡೀರಿ ಅಂತ ಹೇಳೋದು, ಅದು ಅಕಸ್ಮಾತ್ ಆಗಿ ಹೇಗೆ ಸಾಧ್ಯ? ಒಂದು ಜಲ್ಲಿಕಲ್ಲನ್ನ ಕೊಟ್ಬಿಟ್ಟು ಮಕ್ಕಳನ್ನ ನಿಲ್ಲಿಸಿ ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಗಣೇಶೋತ್ಸವ ಸಮಿತಿಯವರು ಗಣೇಶನನ್ನ ಕಾಪಾಡ್ಕೋಬೇಕಾ ಅಥವಾ ಅವ್ರ ಜೀವನ ಅವ್ರು ಉಳಿಸ್ಕೋಬೇಕಾ, ಆ ಗಲಭೆಗಳನ್ನ ಅವರು ಸರಿ ಮಾಡ್ಬೇಕಾ, ಅದು ಯಾವ್ದನ್ನ ಮಾಡ್ಬೇಕಿತ್ತು? ಅಲ್ಲಿ ಇರ್ತಕ್ಕಂಥ ಹಿಂದೂ ಬಾಂಧವರು ಯಾವ್ದನ್ನ ಮಾಡ್ಬೇಕಿತ್ತು? ಅಲ್ಲಿ ದರ್ಗಾದ ಮುಂದೆ ಹೋಗ್ಬೇಕಾದ್ರೆ ಹೋಸರಿನೂ ಕೂಡ ಅವರು ಅಲ್ಲಿ ಗಲಾಟೆಗಳನ್ನ ಮಾಡಿದ್ದು. ಆ ಗಲಾಟೆಗಳನ್ನ ಮಾಡ್ತಾ ಇದಾರೆ. ಹೋಸರಿ ಅಲ್ಲಿ ಸ್ವಲ್ಪ ಅಹಿತಕರ ಘಟನೆಗಳು ನಡೆದಿತ್ತು ಅಂದವಾಗ ಅಲ್ಲಿ ಪೊಲೀಸ್ ಸುವ್ಯವಸ್ಥೆ ಪೂರ್ತಿ ಅದನ್ನ ಕೈಗೆ ತಗೋಬೇಕಿತ್ತಲ್ವಾ? ಬರೀ 3 ಜನ ಪೊಲೀಸರು ಅಲ್ಲಿ ಇದ್ದಿದ್ದು. ಅಂದ್ರೆ ಅಷ್ಟು ಒಂದು ಅಲಕ್ಷ್ಯ ಸ್ವಭಾವ ಹೇಗೆ ಅವರು ಪೊಲೀಸ್ ಇಲಾಖೆ ಅಲ್ಲಿ ಮಾಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಸುವ್ಯವಸ್ಥೆ ನಾಗಮಂಗಲ ತಾಲೂಕಿನಲ್ಲಿ ಪೂರ್ತಿ ಹದಗೆಟ್ಟಿದೆ ಅಂತ ನಾನು ಈ ವಿಷಯದಲ್ಲಿ ಹೇಳ್ತೀನಿ. ಅದು ಹೇಗಾಗತ್ತೆ? ಅದು ಬರೀ ಒಂದು ಅಕಸ್ಮಾತ್ ನಡೀತು, ಅದೇನೋ ಕೋಮು ಗಲಭೆ ಅಲ್ಲ ಅಂತ ಹೇಳಿ ಅವ್ರು ಹೇಳಿಕೆ ಕೊಟ್ಟಾಗ, ಕೋಮು ಗಲಭೆ ಅಲ್ಲ ಅಂತ ಹೇಳಿ ಹೇಳಿಕೆ ಕೊಡೋಕೆ ಇವ್ರು ಇದ್ರ ಇದರಲ್ಲಿ ಆ ಪ್ಲೇಸ್ ಅಲ್ಲಿ ಇವ್ರು ಇದ್ರ. ರಾತ್ರಿ 1 ಗಂಟೆಗೆ ಗಣೇಶ ಸಮಿತಿಯವ್ರನ್ನ ಎಬ್ಬಿಸ್ಕೊಂಡು ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಗೇನು ಬೇಜಾರ ಇಲ್ಲ. ಆದ್ರೆ ರಾತ್ರಿ ಅವ್ರು ಬೆಳಗ್ಗೆ ತನಕ ಇಟ್ಟಿದ್ರು, ಎಲ್ಲೂ ಓಡೋಗ್ತಿರ್ಲಿಲ್ಲಾಗಿತ್ತು. ಯಾಕಂದ್ರೆ ಗಣೇಶೋತ್ಸವ ಸಮಿತಿ ಇವತ್ತು ನಿನ್ನೆದು ಅಲ್ಲ, ಸಾಕಷ್ಟು ವರ್ಷಗಳಿಂದ ಗಣೇಶೋತ್ಸವ ಸಮಿತಿಗಳು ಕೆಲಸಗಳನ್ನ ಮಾಡ್ಕೊಂತಾನೆ ಬರ್ತಾ ಇದೆ. ಸಾಗರದಲ್ಲೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು 40-41 ಸಮಿತಿಯವರು ಸಾಗರದಲ್ಲಿ ಇದೆ. ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದು ಬ್ರೇಕ್ ಆಗಂತ ಒಂದು ಉತ್ಸವ ಅಲ್ಲೇ ಅಲ್ಲ. ಇದು ಅನ್ಬ್ರೇಕಬಲ್ ಉತ್ಸವ. ಯಾಕಂದ್ರೆ ಹಿಂದೂ ಸಮಾಜದ ಒಗ್ಗೂಟಿಗೆಗೋಸ್ಕರನೇ ಸಾವರ್ಕರ್ ಅವರು ಇದನ್ನ ಮಾಡ್ಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ಅವರು ಇದನ್ನ ಮಾಡಿದ್ರು. ಆಮೇಲೆ ಬಾಲಗಂಗಾಧರ ತಿಲಕ್ ಅವರು ಇದನ್ನ ಸ್ಥಾಪನೆ ಮಾಡಿದ್ರು ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಮಾಡಿದ್ದಾರೆ. 48 ಜನ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿ ಒಳಗಾಕಿದ್ದಾರೆ. ಗಣೇಶೋತ್ಸವದಲ್ಲಿ ಪೆಟ್ರೋಲಿಯಂ ಬಾಂಬ್ ತಗೊಂಡು ಹೋಗ್ತೇವ, ನಾವು ಕಲ್ಲುಗಳು ತಗೊಂಡು ಹೋಗ್ತೇವ. ಯಾಕಾಗಿ? ಹಿಂದೂ ವಿರೋಧಿ ಸರ್ಕಾರ. ನಾವು ಎಚ್ಚೆತ್ಕೋಬೇಕಾಗಿದೆ. ನಾವು ಇನ್ನು ಕೂತ್ಕೊಂಡ್ರೆ
ನಮಗೆ ಭವಿಷ್ಯ ಇಲ್ಲ, ಈ ದೇಶಕ್ಕೂ ಭವಿಷ್ಯ ಇಲ್ಲ. ಹಿಂದೂಗಳು ಎಲ್ಲಿವರೆಗೆ ಎಚ್ಚೆತ್ಕೊಳ್ಳಲ್ಲ ಅಲ್ಲಿವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಅದಕ್ಕಾಗಿ ಈಗ ಸಂಕಲ್ಪ ಮಾಡೋಣ, ನಾವು ಎಚ್ಚೆತ್ಕೋಬೇಕು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲಿ ಹಿಂದೂಗಳ ವಿರುದ್ಧ ಷಡ್ಯಂತ್ರಗಳಾಯ್ತು, ಗಲಭೆ ಆಯ್ತು, ಹಲ್ಲೆ ಆಯ್ತು, ಪ್ರತಿಭಟನೆ ಮಾಡಲೇಬೇಕು. ಈ ದೇಶವನ್ನು ಎಚ್ಚರಿಸುವಂತ ಕೆಲಸ ನಮ್ಮಿಂದ ಆಗಬೇಕು ಅನ್ನುವಂಥದ್ದು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಈ ಸಂದರ್ಭದಲ್ಲಿ ಸಂತೋಷ್ ಶಿವಾಜಿ, ಸುನೀಲ್ ರುದ್ರಪ್ಪ, ಕಿರಣ್, ವಿನಯ್, ಸವಿತಾ ವಾಸು, ಮೈತ್ರಿ ಪಾಟೀಲ್, ಸುದರ್ಶನ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.